ಐ ಆಮ್ ದ ಗವರ್ಮೆಂಟ್ ಸ್ಪೋಕ್ಸ್ ಪರ್ಸನ್, ಐ ವಿಲ್ ಸ್ಪೀಕ್ ಆಸ್ ಆಪೋಸಿಷನ್ ಲೀಡರ್. ಲಾಜಿಕ್ ಆಗಿ ಮಾತಾಡಿ, ಸಕಾರಾತ್ಮಕವಾಗಿ ಟೀಕೆ ಮಾಡಿ, ಪಾಲಿಸಿ ಬಗ್ಗೆ ಕೇಳಿ. ವಿ ವಿಲ್ ಡೂ. ಇಲ್ಲಾಜಿಕಲ್ ಆಗಿ ಕೊಡಲೇಬೇಕು, ಮಾಡಲೇಬೇಕು, ಕಲಬುರಗಿ ರಿಪಬ್ಲಿಕ್ ಕೊಡ್ರಿ ಉತ್ತರ. ನಿಮ್ಮ ಮಣಿಕಂಠ ರಾಠೋಡು ಔಟ್ರೈಟ್ ಆಗಿ ನಮ್ಮ ಹೆಂಡತಿ ಮಕ್ಕಳನ್ನ ಮುಗಿಸ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಅದಕ್ಕೇನಾದ್ರೂ ಉತ್ತರ ಇದೆಯಾ ನಿಮ್ಮ ಹತ್ರ? ನೀವೇನು ಮಾತಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೀರಾ, ಹೇಳ್ತೀರಲ್ಲ. ಮುನಿರತ್ನ ಒಬ್ರು ದಲಿತ ಮಹಿಳೆಗೆ ಏನ್ ಮಾಡಿದಾರೆ ಅಂತ ನಿಮ್ದು FSL ರಿಪೋರ್ಟ್ ಇದೆ ಅಲ್ಲ, ಏನಂತೀರಾ ಅದಕ್ಕೆ? ನಿಮ್ಮ ಪಾರ್ಟಿನಲ್ಲಿ ಇರೋರಿಗೆ ನೀವು ಪ್ರಶ್ನೆ ಮಾಡೋ ನೀವು ತಾಕತ್ ಇಟ್ಕೊಂಡಿಲ್ಲ. ಪ್ರಿಯಾಂಕರ್ಗೆ ಇಸ್ ವೆರಿ ಫಾರ್. ಫಸ್ಟ್ ಅವ್ರಿಗೆ ಅಲ್ಲಿ ನೋಡಕ್ ಹೇಳಿ. ನಾನು ಹೇಳಿದ್ದೀನಿ ರಿಪೋರ್ಟ್, ನನ್ಗೆ ಗೊತ್ತಿಲ್ಲ ಯಾವ ವಿಚಾರದಂತ. ನನ್ನ ಬಲವಾದ ಮೂಲಗಳು ಏನು ಹೇಳ್ತವೆ ಅಂದ್ರೆ, ಸ್ವಲ್ಪ ಇದ್ರದ್ದು ಚರ್ಚೆ ಆಗಿದೆ, ಬೇರೆದು ಚರ್ಚೆ ಆಗಿದೆ. ನಾನು ಹೇಳಿಲ್ಲ ರಿಪೋರ್ಟ್ ಕಾರ್ಡ್ ಯಾರಿಗೆ ಸರಿ ಬೈದಿದ್ದೀವಿ ಅಂತ. ಪರಿಣಾಮಕಾರಿಯಾಗಿ ಏನು ಸರ್ಕಾರಕ್ಕೆ ನೀವೇ ಹೇಳಿ. ಮೊನ್ನೆ ಕೌನ್ಸಿಲ್ ನಡೀತಾ ಇಲ್ಲ ಇವರೇ, ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಕೊಡ್ಲಿಕ್ಕೆ ಆಯ್ತಾ ಇವ್ರ ಕಡೆಯಿಂದ? ನಾ ಹೇಳಿದ್ದೀನಲ್ಲ, ಬಿಜೆಪಿಯರ ಅಸಮರ್ಥ ನಾಯಕತ್ವವನ್ನ ಬೆಳೆಸಲಿಕ್ಕೆ ಗವರ್ನರ್ಗಳನ್ನ ಇಟ್ಕೊಂಡಿರೋದು. ಇವತ್ತಿಂದ ಅಲ್ಲ, ಮುಂಚೆಯಿಂದ ಹೇಳ್ತಾ ಇದ್ದೀರಲ್ಲ. ಇಲ್ಲಿ ಯಾರಿದಾರ್ರಿ ತೋರಿಸ್ಬಿಡಿ ನಮ್ಗೆ. ನಾನು ಹೇಳಿದ್ದೀನಿ ಬರ್ಲಿ, ಸ್ವಾಗತ. ಕಲಬುರಗಿಗಲ್ಲ ಬರ್ಲಿ. ನಾನು ಹೇಳಿದ್ದೀನಲ್ಲ, ಅಲ್ಲಿ ನಮ್ಮ ಹುಡುಗರಿಗೂ ಹೇಳಿದ್ದೀನಿ, ಎಲ್ಲ ನಮ್ಮ ಸಂಘಟನೆದವರಿಗೂ ದಯವಿಟ್ಟು ಅವರಿಗೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಇಶ್ಯೂ ಬೇಸ್ಡ್ ಇರ್ಬೇಕಲ್ಲ, ಮಾತಾಡಲಿಲ್ಲ ಅಂದ್ರೆ ಬರೀ ಕಿರ್ಚ್ಬೇಕಾಗತ್ತೆ. ಈಗ ಇಲ್ಲಪ್ಪ ಹಂಗಲ್ಲ, ನೀವೆಲ್ಲ ಹಿಂಗೆ ಹೇಳ್ತೀರ ಅಂದ್ರೆ ಅವ್ರ ಕ್ಷೇಮಾಭಿವೃದ್ಧಿ ಅಪ್ಪ. ಯಾಕಂದ್ರೆ ನೋಡಿ, ಲಾಜಿಕಲಿ ಹಿಂಗ್ ಮಾತಾಡಿದ್ರೆ ಜನನು ಕೇಳ್ತಾರೆ. ಈಗ ಯಾವುದೇ ರೀತಿಯಾದಂತ ಸಾಕ್ಷಿ ಇಲ್ಲ, ದಾಖಲೆ ಇಲ್ಲ ಅಂದ್ರೆ ಕೂಗೋದು ಜಾಸ್ತಿ ಆಗುತ್ತೆ. ಕೂಗೋದು ಜಾಸ್ತಿ ಆದಾಗ ಬಾಯಾರಿಕೆ ಆಗ್ತದೆ. ಅದಕ್ಕೆ ನಾನು ಹೇಳಿದ್ದೀನಿ ಕ್ಷೇಮಾಭಿವೃದ್ಧಿ, ನಾಟ್ ಇನ್ ಎನಿ ಅದರ್ ವೇ. ಇಲ್ಲ ಬೇಡ, ಕಾಫಿ ಟೀ ಡ್ರಾಪ್ ಮಾಡಿದೀವಿ. ಎಳ್ನೀರು, ಮಜ್ಜಿಗೆ, ನೀರು. ಈಗ ನೋಡಿ, ಇದನ್ನ ನಿನ್ನೆ ಹೇಳಿದ್ರು, ನಿನ್ನೆ ಬಿಜೆಪಿ ಅವರು ಖರ್ಗೆ ಅವ್ರ ಪುತ್ರ ಇದನ್ನಂತಾನೆ ಮಂತ್ರಿ ಆಗಿದ್ದೀನಿ. ಈಗ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಮೈ ಫಾದರ್. ನಾನಂತೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅಲ್ಲ, ಇವ್ರುಗಳಿಗೆ ಯಾಕೆ ಇವ್ರ ತಂದೆಯವ್ರ ಮೇಲೆ ಅಷ್ಟು ಗೌರವ ಇಲ್ಲ, ಪ್ರೀತಿ ಇಲ್ಲ? ವಿಜೇಂದ್ರ ಅವರೆಲ್ಲ ಬಹಳ ಸಂಘಟನೆಯಿಂದ ಬಂದ್ರ. ಎಷ್ಟು RSS ಶಾಖೆಗಳು ಅಟೆಂಡ್ ಆಗಿದ್ದಾರೆ ತೋರಿಸಿ. ಎಷ್ಟು ಜನ ಇದಾರೆ? ಕುಟುಂಬ ರಾಜಕೀಯ ನಮ್ದ್ರಲ್ಲಿ ಜಾಸ್ತಿ ಇದೆಯಾ, ಬಿಜೆಪಿನಲ್ಲಿ ಇದೆ? ಚೆಕ್ ಮಾಡಿ ನೋಡ್ಬಿಟ್ರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವ್ರಿಗೆಲ್ಲರಿಗೂ DNA ಟೆಸ್ಟ್ ಮಾಡಕ್ ರೆಡಿ ಇದೀನಲ್ಲ ನಾನು. ಉಚಿತವಾಗಿ ಮಾಡಿಸಿದೀನಿ, ಇವ್ರು ತಗೊಂತ ಇಲ್ಲ. ಬಹುಶಃ ಅವರಿಗೆ ಹೆದರಿಕೆ ಏನಾದ್ರೂ ಗೊತ್ತಾಗ್ಬಿಡ್ತದ ಅಂತ ಬೇರೆದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.